ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವಾಗಲೇ ತಮ್ಲೇನಲ್ಲಿ ನೋಡಿರ್ಬೋದು. ಬ್ಲ್ಯಾಕ್ ಕಲರ್ ಹಾರ್ಪಿಕ್ಕನ್ನು ಅನ್ನದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ. ಹೌದು, ಅನ್ನದಲ್ಲಿ ಹಾರ್ಪಿಕ್ಕನ್ನು ಹಾಕಿದ್ರೆ ಏನಾಗುತ್ತೆ, ಅದು ಏನಕ್ಕೆ ಹಾಕಬೇಕು, ಅದರಿಂದ ನಮಗೆ ಏನು ಪರಿಹಾರ ಇದೆ, ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋ ತಪ್ಪದೇ ನೋಡಬೇಕು. ಹಾಗಾದರೆ ಈ ವಿಡಿಯೋ ಏನು ಅಂತ ನೋಡೋಣ ಬನ್ನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ವಿಡಿಯೋ ಏನು ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮನೆಯಲ್ಲಿ ಈ ರೀತಿ ಇಲಿ ಜಾಸ್ತಿ ಇರುತ್ತೆ. ಈ ರೀತಿ ಒಂದು ಹೋಲ್ ಏನಾದಿದ್ದರೆ ಅದರಲ್ಲಿ ಬರುತ್ತೆ, ಮತ್ತು ಈ ರೀತಿ ಚಾರ್ಜರ್ ವೇರ್ ಎಲ್ಲ ಕಟ್ ಮಾಡುತ್ತೆ, ಮತ್ತು ಮನೆಯಲ್ಲಿರುವಂಥ ಕಬರ್ಡ್ಸಲ್ಲಿ ಹೋಗಿ ಕ್ಲಾತ್ಸ್ ಎಲ್ಲ ಕಟ್ ಮಾಡಿ ಈ ರೀತಿ ಹೋಲ್ಸ್ ಅನ್ನೋದು ಇಡುತ್ತೆ. ಮತ್ತು ಈ ರೀತಿ ಅನೇಕ ಪ್ರಾಬ್ಲಮ್ಸು ಇದೆ. ಈ ರೀತಿ ಆ ಪ್ರಾಬ್ಲಮ್ಸ್ಗೆಲ್ಲ ಸ್ಟಾಪ್ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲಿ ಸ್ವಲ್ಪ ಅನ್ನ ಅನ್ನೋದು ಇದ್ದೇ ಇರುತ್ತಲ್ಲ, ಸ್ವಲ್ಪ ಒಂದು ಪ್ಲೇಟ್ಗೆ ಅನ್ನವನ್ನು ಹಾಕ್ಕೊಂಡು ಈ ರೀತಿ ಹಾರ್ಪಿಕ್ಕನ್ನು ಹಾಕಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಹಾರ್ಪಿಕ್ಕನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಹಾರ್ಪಿಕ್ ಇದ್ದರೆ ಅದನ್ನು ಸಹ ನೀವು ಹಾಕ್ಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಹಾರ್ಪಿಕ್ಕನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಅನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಿಂದರೆ ಇಲಿಗಳು ಸಾಯುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು. ಖಂಡಿತ ಸಾಯುತ್ತೆ. ನೀವೊಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲೆಲ್ಲಿ ಇಲಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಓಡಾಡ್ತಾ ಇರುತ್ತೋ ಅಲ್ಲಲ್ಲಿ ಇದನ್ನು ಇಡಿ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ನಿಮಗೆ ಮನೆಯಲ್ಲಿ ಇಲಿ ಜಾಸ್ತಿ ಎಲ್ಲೆಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅಲ್ಲಲ್ಲಿ ನಾನು ಇಲ್ಲಿ ನ್ಯೂಸ್ ಪೇಪರಲ್ಲಿ 2 ನ್ಯೂಸ್ ಪೇಪರನ್ನು ತಗೊಂಡು ಈ ಅನ್ನವನ್ನು ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ನಮಗೆ ಎಲ್ಲೆಲ್ಲಿ ಇಲಿ ಜಾಸ್ತಿ ಇರುತ್ತೆ, ಕಬೋರ್ಡ್ಸ್ ಹತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಕಿಚನಲ್ಲಿ ಮತ್ತು ಮಂಚದ ಕೆಳಗಡೆ, ಡೋರ್ಸ್ ಕೆಳಗಡೆ, ಈ ರೀತಿ ಎಲ್ಲೆಲ್ಲಿ ಇರುತ್ತೋ ನಿಮಗೆ ಎಲ್ಲ ಗೊತ್ತೇ ಇರುತ್ತೆ. ಅಲ್ಲಲ್ಲಿ ಈ ಪೇಪರ್ಸನ್ನು ಇಡಿ. ಈ ರೈಸನ್ನು ತಿಂದಿದ ತಕ್ಷಣವೇ ಆ ಇಲಿ ಅನ್ನೋದು ಒಂದು ಕೂಡ ಇರೋದಿಲ್ಲ, ಕ್ಲೀನಾಗೆ ಸಾಯುತ್ತೆ. ಈ ರೀತಿ ಒಂದು ಸರಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಯಾವ ರೀತಿ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.